ಇಂಜಿನಿಯರ್ಸ್ ಅಸೋಸಿಯೇಷನ್ ಇವತ್ತು ಚುನಾವಣೆ ಅಕಾಡೆಮಿದು ಇವತ್ತು ಚುನಾವಣೆ ನಡೆದಿದೆ. ಚುನಾವಣೆ ಸುಸೂತ್ರವಾಗಿ ಎಲ್ಲ ಸ್ನೇಹಿತರುಗಳು, ಸಹೋದ್ಯೋಗಿಗಳು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಯಿಂದ ಬಂದು ಸಪೋರ್ಟ್ ಮಾಡಿದ್ದಾರೆ. ಈ ಚುನಾವಣೆ ಯಾವುದೇ ರೀತಿಯ ಗೊಂದಲದಲ್ಲಿದ್ದನೇ ಎಲೆಕ್ಷನ್ ಕಮಿಷನ್ ಅವರು ಚುನಾವಣೆ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಧನ್ಯವಾದಗಳನ್ನ ನಾವು ಹೇಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಬ್ಬ ಮತದಾರರಿಗೂ, ನಮ್ಮ ಸಹೋದ್ಯೋಗಿಗಳಿಗೂ, ಇಂಜಿನಿಯರ್ ಎಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಇಂಜಿನಿಯರ್ ಸದಸ್ಯರುಗಳಿಗೂ ನಾನು ಈ ಮೂಲಕ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮದು ಬಂದ್ಬಿಟ್ಟು ನಂಜಪ್ಪನವರು ಅಧ್ಯಕ್ಷತೆಯಲ್ಲಿ ನಾವು ಚುನಾವಣೆ ಎದುರಿಸಿದ್ದೀವಿ. ನಮ್ಮ ಒಂದು ಸಿಂಡಿಕೇಟು 15ರಲ್ಲಿ 10 ಜನ ನಾವು ಆಯ್ಕೆಯಾಗಿದ್ದೀವಿ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಖಜಾಂಚಿ 5 ಜನದಲ್ಲಿ 3 ಜನ ನಮ್ಮ ಟೀಮ್ನಲ್ಲಿ ಗೆದ್ದಿದ್ದೀವಿ. ಕಾರ್ಯದರ್ಶಿ ರಾಮಚಂದ್ರ ಮೂರ್ತಿಯವರು ಹಾಗೂ ಪ್ರಭಾಕರ್ ಟ್ರೆಷರರ್ ಅವರು, ಆಮೇಲೆ ಸತೀಶ್ ಜಂಟಿ ಕಾರ್ಯದರ್ಶಿ ನಮ್ಮ ಟೀಮ್ನಿಂದ ಗೆದ್ದಿದ್ದಾರೆ. ಮಾಧವ್ ಮತ್ತು ವೈಸ್ ಪ್ರೆಸಿಡೆಂಟ್ ಬುರ್ಜಿ ಅವರು ನಮ್ಮ ಅಪೋನೆಂಟ್ ಟೀಮಲ್ಲಿ ಗೆದ್ದಿದ್ದಾರೆ. ಆದರೂ ಸಹ ಅವರೆಲ್ಲ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವ, ರಾಜಕೀಯ ಇಲ್ಲ. ಇದು ಈ ಒಂದು ಸಂಸ್ಥೆ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ ಏನಿದೆಯೋ ಈ ಒಂದು ಸಂಸ್ಥೆನಲ್ಲಿ ನಾವೆಲ್ಲ ನಿಷ್ಠಾವಂತರಾಗಿ ಪ್ರತಿಯೊಬ್ಬರು ಸದಸ್ಯರ ಒಂದು ಕಷ್ಟ ಸುಖಗಳ ಸಹಕಾರಗಳದಿಂದ ಅವ್ರದ್ದು ಏನಿದೆಯೋ ಅದನ್ನು ನಾವೆಲ್ಲ ಈಡೇರಿಸ್ತೀವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಲು ಈ ಸಂದರ್ಭದಲ್ಲಿ ನಾವು ಮುಂದಿನ ಈ ಒಂದು ಮ್ಯಾನಿಫೆಸ್ಟೋದಲ್ಲಿ ನಾವು ಕಮರ್ಷಿಯಲ್ ಕಾರ್ ಪಾರ್ಕಿಂಗ್ ಅಂತ ನಾವೊಂದು ತಗೊಂಡಿದ್ದೀವಿ. ಅದ್ರ ಜೊತೆ ಟೆರೇಸ್ ಫ್ಲೋರಲ್ಲಿ ಆಡಿಟೋರಿಯಂ ಒಂದು ಮಾಡೋಣ ಅಂತ ಇದ್ರ ಜೊತೆಗಿದೆ. ಅದ್ರ ಜೊತೆ ಬಾರ್ ಕೌಂಟ್ರ್, ರೂಫ್ ಗಾರ್ಡನ್ ಬಾರ್ ಕೌಂಟ್ರ್ ಇದೆ. ಮತ್ತು ಸೆಕೆಂಡ್ ಫ್ಲೋರಲ್ಲಿ ಅಡಿಷನಲ್ ರೂಮ್ಸ್ ಇದೆ. ಸೊ ಇವೆಲ್ಲ ಕಾರ್ಯಕ್ರಮಗಳಿದೆ. ಇವನ್ನೆಲ್ಲ ನಾವು ಮುಂದಿನ